ಸಾಂಗ್ ಏನಾದ್ರೂ ಕನ್ನಡದಲ್ಲಿ ಇದ್ದಿದ್ರೆ. ಬಂಧಿಸಿಟ್ಟ ಬೇಲಿ ಮುರಿದು ಸಿಂಹ ಜಿಗಿದು ಗರ್ಜಿಸೋ ಗಳಿಗೆ, ನೆಂದರೆಕ್ಕೆ ಬಿಸಿಲಿಗೆ ಚಾಚಿ ಹೊರಟ ಹದ್ದು ಬೇಟೆಯ ಕಡೆಗೆ. ಆಳವಾದ ಗಾಯ ಈಗ ವಾಸಿಯಾಗಿದೆ, ಎದೆಯಲ್ಲಿದ್ದ ಜ್ವಾಲೆ ಆಚೆ ಉಕ್ಕಿ ನನ್ನೆ ಸುಡುತ್ತಿದೆ. ಆಕಾಶದಿಂದ ಸಿಡಿಲು ಬಡಿದರೂನು ಅಂಜದೆ, ಸಾವನ್ನೇ ಮೆಟ್ಟಿ ನಿಂತು ಮುಂದೆ ನುಗ್ಗುವೆ. ಆ ಮೌನವನ್ನು ಮುರಿದು ಜೋರಾಗಿ ಚೀರುವೆ, ಮುಂದೆ ಬಂದು ನಿಲ್ಲೋ ಶತ್ರು ನಿನ್ನ ಎದೆಯ ಸೀಳುವೆ. ದ್ವೇಷವೆಂದರೇನು ತಿಳಿಯೋ ಆಸೆ ನಿಂಗೆ ಇದ್ದರೆ, ಒಂದೊಮ್ಮೆ ಮುಟ್ಟಿ ನೋಡೋ ಭಸ್ಮವಾಗುವೆ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗೋವರೆಗೂ ಬಿಡದೇನೆ ನಾನು ಹೋರಾಡುವೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ಸರ್ವಂ ಸಾಧೈ ಸಾಧೈ ಸ್ವಾಹ. ಮಂಜು, ನಿನ್ನ ಹತ್ರ ಒಂದು ಕ್ವಶನ್ ಕೇಳಲಾ? ಕೇಳು. ಇವತ್ತು ಒಂದ್ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರ. ಆ ದೇವಸ್ಥಾನಕ್ಕೆ ಹೋದ್ರೆ ಗ್ರಹ ದೋಷ, ಗ್ರಹಣ ದೋಷ, ನಕ್ಷತ್ರ ದೋಷ ಇವೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದಲ್ಲ, ಇದು ಸತ್ಯನಾ? ತುಂಬಾ ಒಳ್ಳೆ ಕ್ವಶನ್ ಕೇಳಿದೆ ನೀನು. ಇದರಿಂದ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಹೆಲ್ಪ್ ಕೂಡ ಮಾಡ್ದಂಗಾಗುತ್ತೆ ನಾವು. ಇದು ತುಂಬಾ ಡೀಪ್ ಸೀಕ್ರೆಟ್. ಇದು ಜಗತ್ನಲ್ಲಿ ಇನ್ನೂವರೆಗೆ ಈ ದೇವಸ್ಥಾನಗಳ ಬಗ್ಗೆ ಯಾರೂ ಹೇಳಿಲ್ಲದ ಒಂದು ಡೀಪ್ ರಹಸ್ಯ ಇದು. ಈ ಟಾಪಿಕ್ ಬಗ್ಗೆ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡೋದ್ರಿಂದ ಫುಲ್ ವಿಡಿಯೋ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಮಾಡೋಣ. ಸರಿ ರತ್ನ, ಸ್ಟಾರ್ಟ್ ಮಾಡ್ಲಾ? ಕೇಳಿ ಕಾದಿರುವ ಬಾಂಧವರೇ, ಭುವಿಯಲ್ಲಿ ಅವನ ಅರಿತವರೇ ಯಾರಿಲ್ಲ ಬಿಡಿ. ಮುನ್ನುಡಿ ಇದ್ದರದೊಂದು ದಂತ ಕಥೆ, ನಾಲ್ಕು ದಿಕ್ಕಿನಲು ಬೇಕವನು. ಬಂದೂಕು ಹಿಡಿದ ಮಾನವನು, ತಲೆ ಮೇಲಿದೆ ಕಿರೀಟ, ತೀರಾಟ ಗುರಿ ಬೆನ್ನತ್ತು ನೇತಾರನು. ಸುದ್ದಿ ಸಾರಿದೆ ಸುಮಾರು, ಪಾತ್ರದ ಪರಿಚಯ ಇರೋರು, ಬದುಕಿಗೆ ಇದೆ ಘನ ಹೆಸರು. ಅದು ಅನವರತ, ನಾ ಅಜ್ಞಾತ, ಇದೆ ವೇದಾಂತ. ಇದು ಚರಿತ್ರೆ ಅವತಾರ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಎಡಿಟಿಂಗ್ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಇಷ್ಟ ಆಯ್ತು ಅಂತ ನಾನು ತಿಳ್ಕೊಂತೀನಿ. ಬನ್ನಿ ವಿಷಯಕ್ಕೆ ಬರೋಣ. ನಾನು ಈಗ ದೇವಸ್ಥಾನಕ್ಕೆ ಬಂದಿರೋ ಜಾಗ ಬಂದು ತಮಿಳುನಾಡು ಕುಂಭಕೋಣಂ. ಈ ದೇವಸ್ಥಾನದ ವಿಶೇಷವೇನೆಂದ್ರೆ, ಈ ದೇವಸ್ಥಾನ ನಿರ್ಮಿಸಿ 1500 ವರ್ಷಗಳಾಗಿದೆ. ತುಂಬಾ ಪ್ರಾಚೀನವಾದ ದೇವಸ್ಥಾನ. ಇಲ್ಲಿ ನೆಲೆಸಿರುವ ದೇವರು ಶ್ರೀ ಮಹಾಲಿಂಗೇಶ್ವರ ಹಾಗೂ ಮೂಕಾಂಬಿಕೆ. ಈ ದೇವಸ್ಥಾನಕ್ಕೆ ನಾವು ಬರೋದ್ರಿಂದ ನಮಗೇನು ಲಾಭ, ನಮಗೇನು ಪ್ರಯೋಜನವೆಂದು ತಿಳಿದುಕೊಳ್ಳಬೇಕಾದ್ರೆ ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಇದೆ, ಅದನ್ನ ನೋಡಿ ನೀವು ತಿಳ್ಕೊಳ್ಳಿ. ಆದ್ರೆ ನಾನು ಈಗ ಮಾಡ್ತಿರೋ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂದ್ರೆ, ಈ ದೇವಸ್ಥಾನದ ಬಾಗಿಲು ಅಥವಾ ಗೋಪುರ, ಅದನ್ನು ದಾಟಿ ನಾವು ದೇವಸ್ಥಾನದ ಒಳಗೆ ಬಂದಾಗ ನಮ್ಮನ್ನು ಎಷ್ಟೋ ಜನ್ಮಗಳಿಂದ ಬೆಂಬಿಡದೆ ಕಾಡುತ್ತಿರುವ ಬ್ರಹ್ಮ ಪಿಚಾಚಿಯು ಆ ದೇವಸ್ಥಾನದ ಹೊಸ್ತಿಲಿನಲ್ಲಿಯೇ ನಮ್ಮನ್ನು ಬಿಟ್ಟು ಬಿಡುತ್ತದೆ. ಹಾಗೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುತ್ತಾ ಮುಂದೆ ಹೋದ ನಂತರ ಒಂದೇ ಕೋಣೆಯಲ್ಲಿ ನಮಗೆ 28 ಲಿಂಗಗಳು ಸಿಗುತ್ತವೆ. ಆ ಎಲ್ಲಾ ಲಿಂಗಗಳಿಗೆ ಒಂದೊಂದು ಲಿಂಗಕ್ಕೂ ಮಣ್ಣಿನ ಹಣತೆಯಿಂದ ತುಪ್ಪದ ದೀಪವನ್ನು ಹಚ್ಚಬೇಕು. ಈ ರೀತಿ 28 ಲಿಂಗಗಳಿಗೆ ನಾವು ದೀಪ ಬೆಳಗುವುದರಿಂದ ನಮ್ಮ ನಕ್ಷತ್ರ ದೋಷಗಳು ಪರಿಹಾರವಾಗುತ್ತದೆ ಅಂತ ಈ ದೇವಸ್ಥಾನದ ದಂತಕಥೆಗಳಲ್ಲಿ, ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಿದೆ. ಇದು 100ಕ್ಕೆ 100 ಸತ್ಯವೂ ಕೂಡ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ನಂಬಿಕೆ ದೊಡ್ಡದು. ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಸಕಲವನ್ನು ಸಾಧಿಸಬಹುದು. ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ, ಮೊದಲು ಈ ದೇವಸ್ಥಾನಕ್ಕೆ ನಾವು ಪ್ರವೇಶಿಸಿದ ದ್ವಾರದಿಂದ ಮತ್ತೆ ಅದೇ ದ್ವಾರದಿಂದ ನಾವು ಹೊರಗೆ ಹೋಗಬಾರದು. ಇದರ ಅರ್ಥ ಬಂದ ದಾರಿಯಲ್ಲೇ ಹಿಂತಿರುಗಿ ಹೋಗಬಾರದು. ಶ್ರೀ ಮಹಾಲಿಂಗೇಶ್ವರನ ದರ್ಶನ ಮಾಡಿ, ಮೂಕಾಂಬಿಕೆಯ ದರ್ಶನ ಮಾಡಿ
ಮೂಕಾಂಬಿಕೆಯ ಗರ್ಭಗುಡಿಯ ಸ್ವಲ್ಪ ದೂರದಲ್ಲಿ ಇನ್ನೊಂದು ದ್ವಾರವಿದೆ. ಅಲ್ಲಿಂದ ನಾವು ಹೊರಗೆ ಹೋಗಬೇಕು. ದೇವಸ್ಥಾನದಿಂದ ಹೊರಗೆ ಹೋಗಬೇಕು. ಹೀಗೆ ಮಾಡುವುದರಿಂದ ನಮಗೆ ಹಿಡಿದ ಬ್ರಹ್ಮ ರಾಕ್ಷಸನು ಶಾಶ್ವತವಾಗಿ ಪ್ರವೇಶ ದ್ವಾರದಲ್ಲೇ ಉಳಿದುಕೊಳ್ಳುತ್ತಾನೆ. ಅಥವಾ ಬಂದ ದಾರಿಯಲ್ಲೇ ಮತ್ತೆ ಹಿಂತಿರುಗಿ ಹೋದರೆ ಮತ್ತೆ ಬ್ರಹ್ಮ ರಾಕ್ಷಸನು ನಮ್ಮ ಹೆಗಲೇರುತ್ತಾನೆ. ಇದು ಈ ದೇವಸ್ಥಾನದ ವೈಶಿಷ್ಟ್ಯತೆ. ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಜನ ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನನ್ನ ಗುರುಗಳು ನನಗೆ ಹೇಳಿಕೊಟ್ಟ ಥಿಯರಿ ಪ್ರಕಾರ ಯಾವುದೇ ದೇವಸ್ಥಾನಗಳಿಗೆ ನಾವು ದೋಷ ಪರಿಹಾರಕ್ಕೆಂದು ಹೋದಾಗ ಆ ದೇವಸ್ಥಾನಗಳಲ್ಲಿ ಶಾಶ್ವತ ಪರಿಹಾರ ಸಿಗುವುದಿಲ್ಲ. ಉದಾಹರಣೆಗೆ ಕಾಳಹಸ್ತಿ ದೇವಸ್ಥಾನ, ಅಲ್ಲಿ ರಾಹುಕೇತು ದೋಷ ಹಾಗೂ ಸರ್ಪದೋಷ, ಕಾಳಸರ್ಪದೋಷ, ಈ ದೋಷಗಳಿಗೆ ಪರಿಹಾರಕ್ಕೆಂದು ಆ ದೇವಸ್ಥಾನಕ್ಕೆ ನಾವು ಹೋಗಿ ಸಕಲ ದೋಷಗಳು ಪರಿಹಾರ ಮಾಡಿಕೊಂಡು ಬರ್ತೇವೆ. ಆದರೆ ಅದು 1.5 ವರ್ಷದವರೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಮತ್ತೆ ರಾಹುಕೇತುಗಳ ಬದಲಾವಣೆಯಾದಾಗ ಮತ್ತೆ ತೆರಳಿ ಮತ್ತೆ ಅದೇ ದೋಷ ಪರಿಹಾರಗಳನ್ನು ನಾವು ಮಾಡಿಸಬೇಕು. ಇಲ್ಲವಾದಲ್ಲಿ ಆ ಶಕ್ತಿ ಕುಗ್ಗುತ್ತದೆ. ಒಂಥರ ಇದು ರೀಚಾರ್ಜ್ ಇದ್ದ ಹಾಗೆ. ಈ ಎಲ್ಲಾ ದೋಷಗಳಿಗೂ ಶಾಶ್ವತ ಪರಿಹಾರವಿಲ್ಲವೇ ಇಲ್ಲ. ಹಾಗೆಯೇ ತಿರುಪತಿ ಬಾಲಾಜಿಯ ದರ್ಶನವೂ ಕೂಡ. ನಾವು ಒಂದು ಬಾರಿ ತಿರುಪತಿಗೆ ಹೋದರೆ ಅದು 6 ತಿಂಗಳವರೆಗೆ ನಮ್ಮ ದೇಹದಲ್ಲಿ ಆ ಶಕ್ತಿ ಇರುತ್ತದೆ. ಅದಾದ ನಂತರ ಆ ದೇವರ ಕೃಪೆ ಕಡಿಮೆಯಾಗುತ್ತದೆ. ಇದರ ಅರ್ಥ ತಿರುಪತಿ ಗೋವಿಂದನನ್ನು ವರ್ಷಕ್ಕೆ 2 ಬಾರಿ ಆತನ ದರ್ಶನ ಪಡೆಯಬೇಕು. ಆ ದರ್ಶನವನ್ನು ಮಂಗಳವಾರ ಮಾಡಿದರೆ ತುಂಬಾ ಶ್ರೇಷ್ಠ. ಅದೇ ರೀತಿ ನಾನು ಈಗ ಈ ವಿಡಿಯೋ ಮಾಡ್ತಿರೋ ದೇವಸ್ಥಾನದ ವೈಶಿಷ್ಟ್ಯತೆ. ಈ ದೇವಸ್ಥಾನದಲ್ಲಿ ನಕ್ಷತ್ರ ದೋಷ ಪರಿಹಾರ ಆಗುತ್ತದೆ. ಬ್ರಹ್ಮ ರಾಕ್ಷಸನ ದೋಷ, ಬ್ರಹ್ಮಹತ್ಯೆ ದೋಷ ಕೂಡ ಪರಿಹಾರ ಆಗುತ್ತದೆ. ಆದರೆ ಈ ದೋಷಗಳ ಪರಿಹಾರ 1 ವರ್ಷ ಮಾತ್ರ ಇರುತ್ತದೆ. ಮತ್ತೆ ನಾವು ವರ್ಷಕ್ಕೆ ಒಮ್ಮೆ ಈ ದೇವಸ್ಥಾನಕ್ಕೆ ಬರುತ್ತಿದ್ದರೆ ಅದು ಶಾಶ್ವತ ಪರಿಹಾರ ಸಿಗುತ್ತದೆ. ಇಲ್ಲವಾದರೂ ಈ ದೇವಸ್ಥಾನಕ್ಕೆ ಬರದೆ ಒಂದೇ ಬಾರಿ ನಾವು ಬಂದು ಹೋದರೆ ಈ ದೇವಸ್ಥಾನಕ್ಕೆ ಅದು 100ರಲ್ಲಿ 10% ಮಾತ್ರ ನಮ್ಮ ದೋಷ ಪರಿಹಾರ ಶಾಶ್ವತವಾಗಿ ಆಗುತ್ತದೆ. ತುಂಬಾ ದರಿದ್ರವಾದ ದೋಷವೆಂದರೆ ನಕ್ಷತ್ರ ದೋಷ, ಗ್ರಹಣ ದೋಷ. ಈ ದೇವಸ್ಥಾನಗಳಿಗೆ ವರ್ಷಕ್ಕೆ ಒಮ್ಮೆ ಬಂದು ಹೋಗುತ್ತಿದ್ದರೆ ಯಾವ ದೋಷಗಳು ಇರುವುದಿಲ್ಲ. ಆದರೆ ಬರಲು ಸಾಧ್ಯವಾಗದಿದ್ದಲ್ಲಿ ಈ ದೋಷಗಳಿಗೆ ಶಾಶ್ವತ ಪರಿಹಾರವೇನೆಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನದ ಅರ್ಚಕರು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರು ಈ ದೋಷಗಳನ್ನು ಯಜ್ಞ ಯಾಗಾದಿ ಪೂಜೆಗಳಿಂದ ಆ ನಕ್ಷತ್ರಗಳನ್ನು ಆಹ್ವಾನ ಮಾಡಿ ಅದಕ್ಕೆ ಶಾಂತಿಪಡಿಸಿ ನಮ್ಮ ದೋಷಗಳನ್ನು ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇಂಥ ದೋಷ ಪರಿಹಾರಗಳ ಪೂಜೆ ಲಕ್ಷಕ್ಕೆ ಕೋಟಿಗೆ ಒಬ್ಬನಿಗೆ ಮಾತ್ರವಾಗುತ್ತದೆ ಈ ಭೂಮಿ ಮೇಲೆ. ಈ ದೋಷಗಳಿದ್ದ ಜನ ಈ ಪೂಜೆ ಮಾಡಿಸಿಕೊಳ್ಳದಿದ್ದರೆ ಜಗತ್ತಿನಲ್ಲಿರುವ ಎಲ್ಲಾ ಕಷ್ಟಗಳು, ಎಲ್ಲಾ ದರಿದ್ರಗಳು, ಎಲ್ಲಾ ದರಿದ್ರ ಬುದ್ಧಿಯು ಅವರು ಸಾಯುವವರೆಗೂ ಅವರ ಜೊತೆಯೇ ಇದ್ದು ಅವರು ಮಣ್ಣಲ್ಲಿ ಮಣ್ಣಾಗುವವರೆಗೂ ಅವರನ್ನು ಕಾಡಿ ಪೀಡಿಸಿ ಅವರನ್ನು ರಕ್ತ ಹೀರಿ ಸಾಯಿಸುತ್ತದೆ. ಇದೇ ಸತ್ಯ. ಈ ಸತ್ಯದ ಬಗ್ಗೆ ಜಗತ್ತಿಗೆ ಇನ್ನೂವರೆಗೂ ಯಾರು ತಿಳಿಸಿಕೊಟ್ಟಿಲ್ಲ. ತಿಳಿಸಿಕೊಟ್ಟಿದ್ದರೂ ಇಷ್ಟು ಆಳವಾಗಿ, ಇಷ್ಟು ಡೀಟೇಲ್ ಆಗಿ ಯಾರು ಬಿಡಿಸಿ ಹೇಳಿಕೊಡುವುದಿಲ್ಲ. ಇಂಥ ದೋಷಗಳಿರುವ ಜನರಿಗೆ ದುರಹಂಕಾರವು ಮಿತಿಮೀರಿ ಹೋಗಿರುತ್ತದೆ. ಅವರಿಗೆ ಕೇಳಿಕೊಳ್ಳುವ ತಾಳ್ಮೆ ಕೂಡ ಇರುವುದಿಲ್ಲ. ಅಂಥವರಿಗೆ ಹೇಳಿದರೆ ಎಷ್ಟು, ಬಿಟ್ಟರೆ ಎಷ್ಟು. रं ईश्वरं हं परमेश्वरं यं यं किंकरं भं गंगाधरं भं भं भैरवं ओं ओंकारवं लं मूलाधरं शंभो शंकरं वन्देऽहं शिवं वन्देऽहं लयं वन्दे श्रीकरं वन्दे सुन्दरं देवासुरगुरुं पादे पन्नगं नीवे अम्बरं नागेश्वरं रं ईश्वरं हं परमेश्वरं यं यं किंकरं भं गंगाधरं भं भं भैरवं ओं ओंकारवं लं मूलाधरं